ನಮಸ್ಕಾರ ಸದ್ಗುರು. ಮಹಾಕುಂಭಮೇಳದ ಮಹತ್ವವೇನು ಮತ್ತು ಅದರಿಂದ ಗರಿಷ್ಠ ಪ್ರಯೋಜನ ಪಡೆಯಲು ಹೇಗೆ ಸಿದ್ಧತೆ ಮಾಡಿಕೊಳ್ಳಬೇಕು? ನೋಡಿ, ಕುಂಭ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಕುಂಭ ಅಂದರೆ ಗಡಿಗೆ ಅಥವಾ ಬಿಂದಿಗೆ ಅಂತ. ಕಥೆ ಏನು ಅಂದರೆ, ಯಾರೋ ಅಮೃತನ ಪಡೆಯೋಕ್ಕೆ ಸಮುದ್ರನ ಕಡಿತಾ ಇದ್ರು. ಎಲ್ಲಕ್ಕೂ ಮೊದಲು ಅದರಿಂದ ವಿಷ ಹೊರಬಂತು. ಅದನ್ನು ಶಿವ ಕುಡ್ದ. ಅದಕ್ಕೆ ನೀಲಿ ಬಣ್ಣದವನಾದ. ದೇಹದೊಳಗೆ ಹೋಗಿದ್ರೆ ಅವನ ಮೇಲೆ ಪರಿಣಾಮ ಬೀರ್ತಿತ್ತು. ಅದಕ್ಕೆ ಪಾರ್ವತಿ ಕಂಠವನ್ನು ಹಿಡಿದ್ಲು, ಅಲ್ಲೇ ನಿಲ್ಲಿಸಿದ್ಲು. ಮತ್ತು ವಿಷ ಕಂಠದಲ್ಲೇ ನಿಂತಿದ್ದರಿಂದ ನೀಲಕಂಠನಾದ. ಇದು ತುಂಬಾನೇ ಪರಿಣಾಮಕಾರಿಯಾದ ಸಾಂಕೇತಿಕ ಕಥೆ. ನಿಮ್ಮೆಡೆ ಹಲವು ರೀತಿಯಲ್ಲಿ ಪ್ರತಿದಿನ ವಿಷ ಬರ್ತಿದೆ. ನೀವು ಸೇವಿಸುತ್ತಿರೋದ್ರಲ್ಲಷ್ಟೇ ಅಲ್ಲ, ಆಲೋಚನೆಗಳ ರೂಪದಲ್ಲಿ, ಯೋಚನೆಗಳ ರೂಪದಲ್ಲಿ, ಭಾವನೆಗಳ ರೂಪದಲ್ಲಿ ಜೀವನ ವಿಷಮಯವಾಗಬಹುದು ಅಲ್ವಾ? ಜೀವನ ವಿಷಮಯವಾಗಬೇಕು ಅಂದರೆ ಕೆಮಿಕಲ್ಲೇ ಒಳಗೆ ಹೋಗಬೇಕು ಅಂತಿಲ್ಲ. ತಲೆಯಲ್ಲಿ ತಪ್ಪಾದ ಯೋಚನೆ ಬಂದರೂ ತುಂಬಾನೇ ವಿಷಮಯವಾಗಬಹುದು. ನಿಮಗೆ ಗೊತ್ತಲ್ವಾ? ಹಾಗಾಗಿ ಮುಖ್ಯವಾದ ಸಂಗತಿ ಅಂದರೆ ಒಂದು ಸಲಕರಣೆ ಮಾಡಿಕೊಳ್ಳೋದು, ವಿಶುದ್ಧಿಯನ್ನು ನಿರ್ಮಿಸೋಕ್ಕೆ. ವಿಶುದ್ಧಿ ಅಂದರೆ ಫಿಲ್ಟರ್. ನೀವು ಒಂದು ಫಿಲ್ಟರ್ನ ಹಾಕಿದರೆ ವಿಷ ಬರೀ ಇಲ್ಲೇ ನಿಲ್ಲುತ್ತೆ. ಇಲ್ಲಿ ಇದ್ದರೆ ಹೊರಹೋಗುತ್ತೆ. ಅದು ಇಲ್ಲಿಗೆ ಹೋದರೆ ಹಾ ಹೂ ಅನ್ನೋಕ್ಕಾಗಲ್ಲ, ಮುಗೀತು. ಇಲ್ಲಿಗೆ ಹೋಯ್ತು ಅಂದರೆ ಎಲ್ಲಾನು ಪ್ರಭಾವಿಸುತ್ತೆ. ಅದಕ್ಕೆ ಅವಳು ತಡೆದ್ಲು. ಇದು ಕಥೆ. ಆದರೆ ನಿಮಗೆ ಏನು ಹೇಳ್ತಿದೆ ಅಂದರೆ, ನಕಾರಾತ್ಮಕ ವಿಷಯಗಳನ್ನು ತಡೆಯೋ ಒಂದು ಮಾರ್ಗ ಇದೆ. ಅವು ಹೇಗಿದ್ರೂ ಬರುತ್ತವೆ, ಯಾರಿಗೂ ತಡೆಯೋಕ್ಕಾಗಲ್ಲ. ನೀವು ಪರ್ವತದ ಗುಹೆಯಲ್ಲಿ ಕೂತಿದ್ದರೂ ಸಹ ಅಲ್ಲೂ ಏನಾದರೂ ಬರುತ್ತೆ. ಆದರೆ ನಿಮ್ಮಲ್ಲಿ ಫಿಲ್ಟರ್ ಇದ್ದರೆ ಎಲ್ಲಿಗೆ ಬೇಕಾದರೂ ಹೋಗಬಹುದು. ಎಲ್ಲೇ ವಿಷಯವಿದ್ರೂ ಶಿವ ನಾನು ಕುಡಿತೀನಿ ಅಂತಾನೆ. ಯಾಕೆಂದರೆ ಅವನಿಗೆ ಸಮಸ್ಯೆ ಇಲ್ಲ, ಅವನ ಹತ್ರ ಒಳ್ಳೆ ಫಿಲ್ಟರ್ ಇದೆ, ಎಲ್ಲವನ್ನೂ ಇಲ್ಲೇ ತಡೆಯುತ್ತೆ. ಹಾಗಾಗಿ ಸಮಸ್ಯೆ ಇಲ್ಲ. ಆಮೇಲೆ ಅಮೃತ ಹೊರಬಂತು. ಎಲ್ಲರೂ ಅದನ್ನು ಕಸಿಯೋಕ್ಕೆ ನೋಡ್ತಾರೆ, ಯಾಕೆಂದರೆ ಅದು ಅವರನ್ನು ಅಮರರನ್ನಾಗಿ, ಸೂಪರ್ ಆಗಿ ಅಥವಾ ಪೂರ್ತಿ ಕಿಚ್ಚೆಬ್ಬಿಸುತ್ತೆ ಅಂತ ಹೇಳಲಾಗಿತ್ತು. ಈ ಎಲ್ಲ ಎಳೆದಾಟ ಜಗ್ಗಾಟದಲ್ಲಿ ಅದು ಚೆಲ್ಲಿ ಹೋಯಿತು. 4 ಬೇರೆ ಬೇರೆ ಜಾಗಗಳಲ್ಲಿ ಚೆಲ್ಲಿ ಹೋಯಿತು. 4 ಬೇರೆ ಬೇರೆ ಜಾಗಗಳನ್ನು ಯಾಕೆ ಗುರುತಿಸಿದ್ದೀವಿ ಅನ್ನೋಕ್ಕೆ ಭೌಗೋಳಿಕ ವೈಶ್ವಿಕ ಕಾರಣಗಳಿವೆ. ಸಾಮಾನ್ಯವಾಗಿ ಇವುಗಳನ್ನು ಪ್ರಯಾಗ ಅಂತಾರೆ ಅಥವಾ ಸಂಗಮ ಅಂತಾರೆ. ದಕ್ಷಿಣದಲ್ಲಿ ನಾವು ಸಂಗಮ ಅಂತೀವಿ, ಉತ್ತರದಲ್ಲಿ ಪ್ರಯಾಗ ಅಂತಾರೆ. ಅಂದರೆ ನದಿಗಳು ನಿರ್ದಿಷ್ಟ ರಭಸದಲ್ಲಿ ಸೇರೋ ಜಾಗ. ನದಿಗಳು ನಿರ್ದಿಷ್ಟ ರಭಸದಲ್ಲಿ, ನಿರ್ದಿಷ್ಟ ಅಕ್ಷಾಂಶದ ಸ್ಥಳದಲ್ಲಿ, ವರ್ಷದ ನಿರ್ದಿಷ್ಟ ಸಮಯದಲ್ಲಿ ಸೇರಿದಾಗ ಅದು ಜೀವನದ ಬಹುದೊಡ್ಡ ಸಾಧ್ಯತೆಯನ್ನು ಉಂಟು ಮಾಡುತ್ತೆ. ಪ್ರಯಾಗ ಅಂದರೆ ನೀರು ಸಂಗಮಿಸಿ ಕದಡೋ ಜಾಗ. ನಿಮ್ಮ ದೇಹದ 72% ಭಾಗ ನೀರಿನಿಂದಲೇ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಕ್ರಿಯಾತ್ಮಕತೆಯಲ್ಲಿರೋ ನೀರಿನ ಜಾಗದಲ್ಲಿ ನೀವಿದ್ರೆ ದೇಹದ ಮೇಲೆ ಅಗಾಧ ಪರಿಣಾಮ ಬೀರುತ್ತೆ. ವರ್ಷದ ನಿರ್ದಿಷ್ಟ ಸಮಯದಲ್ಲಿ ಅದನ್ನು ಬೇರೆ ಬೇರೆ ಕಾರಣಗಳಿಗೆ ಲೆಕ್ಕ ಹಾಕಿರೋದು. ವಿಶೇಷವಾಗಿ 12 ವರ್ಷಗಳಿಗೊಮ್ಮೆ ಅಂದರೆ ಪ್ರತಿ ಸೌರ ಆವರ್ತದಲ್ಲಿ ಒಂದು ಕ್ಷಣ ಬರುತ್ತೆ. ಆಗ ಅದರ ಪರಿಣಾಮ ಅತ್ಯಂತ ಹೆಚ್ಚಿರುತ್ತೆ. ಇದೇ ಮಹಾಕುಂಭ. ಅಲ್ಲಿಗೆ ಹೋಗೋದು ಹೇಗೆ? ನೀವು 48 ದಿನಗಳವರೆಗೆ ಅಲ್ಲಿ ಇದ್ದು ಸಾಧನ ಮಾಡಬೇಕು. ಆ ಕಾರಣಕ್ಕಾಗಿ ಎಲ್ಲ ಅಖಾಡಗಳು ಬರ್ತಿರೋದು. ಆದರೆ ಇಂದು ಬಹುತೇಕ ಅಲ್ಲ, ಅನೇಕ ಜನರು ಅಥವಾ ಟೂರಿಸ್ಟ್ ಜನರು ನಾಗಾ ಸಾಧುಗಳನ್ನು ನೋಡೋಕ್ಕೆ ಹೋಗ್ತಿದ್ದಾರೆ. ಓಹೋ, ವ್ಯಕ್ತಿ ವಿಚಿತ್ರವಾಗಿದ್ದಾನೆ ಅಂತ. ವಿಚಿತ್ರ ಏನೂ ಇಲ್ಲ, ಬಟ್ಟೆ ಹಾಕೊಂಡಿಲ್ಲ ಅಷ್ಟೇ. ಬಟ್ಟೆಯ ಒಳಗೆ ಎಲ್ಲರೂ ಬೆತ್ತಲೇನೇ ಆಗಿರ್ತಾರೆ ಅಲ್ವಾ? ಆದರೆ ಜನರು ಅಲ್ಲಿ ಹೋಗ್ತಾರೆ ಅವರೇನೋ ವಿಶೇಷ ಅನ್ನೋ ಥರ. ಇಲ್ಲ, ಅವರು ಸಾಮಾನ್ಯರೇ, ತಮ್ಮ ಸಾಧನ ಮಾಡ್ತಿದ್ದಾರೆ. ತಾವು ಹೇಗೆ ಕಾಣ್ತೀವಿ ಅನ್ನೋದ್ರ ಬಗ್ಗೆ ಯೋಚಿಸಲ್ಲ. ಆದರೆ ನಿಮಗೆ ಅವರನ್ನು ನೋಡಬೇಕು. ನಾನು ಹೇಳ್ತಿರೋದು ಏನು ಅಂದರೆ, ಹಿಂದೆ ಇದ್ದ ಆ ಪವಿತ್ರ ವಾತಾವರಣ ಬದಲಾಗಿದೆ. ಆದರೆ ನೈಸರ್ಗಿಕ ಸನ್ನಿವೇಶಗಳು ಬದಲಾಗಿಲ್ಲ. ಸಾಮಾಜಿಕ ಸನ್ನಿವೇಶಗಳು ಬದಲಾಗಿವೆ,
ಜನರಲ್ಲಿ ಒಂದು ಮಟ್ಟದ ಅಪಕ್ವತೆ ಬಂದಿದೆ. ಸಾಕಷ್ಟು ಜನರು ಅಲ್ಲಿಗೆ ಹೋಗೋದು ಬರೀ ಫೋಟೋ ತೆಗೆಯೋಕೆ ಅಂತ. ಅಲ್ಲಿ ಕೂತಿರೋ ನಾಗ ಸಾಧುಗಳ ಜೊತೆ ಎಷ್ಟು ಜನರು ಸೆಲ್ಫಿ ತಗೊಳ್ತಾರೆ ಅಂತ ನೀವು ನೋಡಬೇಕು. ಹುಚ್ಚಾಟವಾಗಿದೆ. ಆದರೆ ಒಂದು ಸಾಂಸ್ಕೃತಿಕ ವಿದ್ಯಮಾನವಾಗಿ ಇದು ಜಗತ್ತಲ್ಲೇ ಅತ್ಯಂತ ಅದ್ಭುತ ವಿಷಯಗಳಲ್ಲಿ ಒಂದು. ಯಾಕೆಂದರೆ 2012ರ ಕಳೆದ ಕುಂಭಮೇಳದಲ್ಲಿ ಮಕರ ಸಂಕ್ರಾಂತಿಯ ದಿನ ಅನಿಸುತ್ತೆ, ಅಥವಾ ಯಾವುದೋ ಮುಖ್ಯವಾದ ದಿನ, ಒಂದೇ ದಿನದಲ್ಲಿ 40 ಕೋಟಿ ಜನರು ಬಂದಿದ್ದರು. ಒಂದೇ ದಿನ. ಎಲ್ಲ ಸರಾಗವಾಗಿ ನಡೀತು, ಯಾವುದೇ ಗಲಾಟೆ ಇಲ್ಲದೆ, ಯಾರಿಗೂ ಏನೂ ತೊಂದರೆ ಆಗದೆ, ಏನೂ ಇಲ್ಲದೆ, ಗಂಡಸರು ಹೆಂಗಸರು ಮಕ್ಕಳು ಎಲ್ಲ ರೀತಿಯ ಜನರು, 40 ಕೋಟಿ ಜನರು ಒಂದೇ ಜಾಗದಲ್ಲಿ ಚೆನ್ನಾಗೇ ನಿರ್ವಹಿಸಲಾಯಿತು. ಅದ್ಭುತ. ಒಂಥರ ಸ್ವಯಂ ನಿರ್ವಹಣೆ. ಅವೆಲ್ಲ ಸರಿ. ಆದರೆ ಈಗ ಇದರ ಪ್ರಯೋಜನ ಪಡೆಯೋದು ಹೇಗೆ? ಇವತ್ತು ಬಹುತೇಕ ಜನರು, ಎಲ್ಲ ಅಖಾಡಗಳು ಅಲ್ಲಿ 48 ದಿನ ಇರ್ತಾರೆ, ಯಾಕೆಂದರೆ ಸಾಧನಕ್ಕಾಗಿ ಬಂದಿರ್ತಾರೆ. ಜನರು 1-2 ದಿನಕ್ಕೆ ಹೋಗ್ತಾರೆ. ನನ್ನ ಪ್ರಕಾರ ನೀವು ಕುಂಭಕ್ಕೆ ಹೋಗ್ತಿದ್ರೆ ಕನಿಷ್ಠ 3 ದಿನಕ್ಕೆ ಅಂತ ಹೋಗಿ. ಕನಿಷ್ಠ 21 ದಿನಗಳ ಸಿದ್ಧತೆಯೊಂದಿಗೆ ಹೋಗಿ. ಜಾಸ್ತಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು, ಆದರೆ ಈಗಾಗಲೇ ತಡವಾಗಿದೆ. ಮಹಾಕುಂಭಕ್ಕೆ ಹೋಗಬೇಕು ಅಂದರೆ ಕೊನೆ ಪಕ್ಷ ಇಷ್ಟು ಸಾಧನ ಮಾಡಿ. ಏನು ಅಂದರೆ, ಬೆಳಗ್ಗೆ 21 ನಿಮಿಷ, ಬೆಳಗ್ಗೆ 9 ಗಂಟೆ ಆಗೋ ಮೊದಲು ಸೂರ್ಯ 30 ಡಿಗ್ರಿ ಕೋನಕ್ಕಿಂತ ಮೇಲೆ ಬರೋದರ ಒಳಗೆ, ಮತ್ತು ಸಂಜೆ ಸೂರ್ಯ 30 ಡಿಗ್ರಿ ಕೋನಕ್ಕಿಂತ ಕೆಳಗೆ ಹೋದ ಮೇಲೆ ನೀವು ಇರುವ ಸ್ಥಳದಲ್ಲಿ ಬೆಳಿಗ್ಗೆ 21 ನಿಮಿಷ, ಸಂಜೆ 21 ನಿಮಿಷ ಚಕ್ಕಳ ಮಕ್ಕಳ ಹಾಕಿ ಕುಳಿತುಕೊಳ್ಳಿ. ಬೇರೆ ಯಾವುದೇ ಆಸನ ಗೊತ್ತಿಲ್ಲ ಅಂದರೆ ಸರಳವಾಗಿ ಚಕ್ಕಳ ಮಕ್ಕಳ ಹಾಕಿ ಕುಳಿತುಕೊಳ್ಳಿ. ಮುದ್ರೆ ಹಿಡಿಯೋದಾದರೆ ಹಿಡಿಬಹುದು, ಇಲ್ಲದಿದ್ದರೆ ಪರವಾಗಿಲ್ಲ. ನಿಮ್ಮನ್ನು ಪೂರ್ತಿ ತನ್ಮಯರಾಗಿಸಿಕೊಂಡು 21 ನಿಮಿಷದವರೆಗೆ ಮಹಾಮಂತ್ರ ಹೇಳಿ, ಮತ್ತು ಸರಿಯಾಗಿ ಹೇಳಿ. ಯಾಕೆ ಹಾಗೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ದೇಶದಲ್ಲೇ, ಭಾರತದಲ್ಲೇ ಅದು ಭಯಂಕರವಾಗಿ ವಿರೂಪವಾಗಿ ಹೋಗಿದೆ. ಅದಿರೋದು ಆ ಉ ಅಂತ ಹೇಳೋದು ಇಲ್ಲ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಈ ಮಂತ್ರವನ್ನು ಬೆಳಗ್ಗೆ 21 ನಿಮಿಷ, ಸಂಜೆ 21 ನಿಮಿಷ, ಕನಿಷ್ಠ 21 ದಿನಗಳವರೆಗೆ ಹೇಳಿ. ನಿಮಗಿದು ಗೊತ್ತಾಗೋ ಹೊತ್ತಿಗೆ ಆಗಲೇ 21 ದಿನಗಳು ಕಳೆದು ಹೋಗಿಬಿಟ್ಟಿದ್ರೆ ಪರವಾಗಿಲ್ಲ. ಎಷ್ಟು ದಿನ ಸಿಕ್ತೋ ಅಷ್ಟು. ಕನಿಷ್ಠ 7 ದಿನಗಳ ಸಿದ್ಧತೆಯೊಂದಿಗೆ ಹೋಗಿ. ಏನೋ ಉತ್ತಮವಾದ್ದನ್ನು ಪಡ್ಕೊಳ್ತೀರಿ. ಯಾಕೆಂದರೆ ನಾವಲ್ಲಿಗೆ ಹೋಗ್ತಿರೋದು ರಿಲಿಜಿಯನ್ನನ್ನು ಸಂಭ್ರಮಿಸೋಕ್ಕಲ್ಲ. ಅಲ್ಲಿ ಜೀವನದ ಒಂದು ನಿರ್ದಿಷ್ಟ ವಿದ್ಯಮಾನ ನಡೀತಿರೋದ್ರಿಂದ ಅದರ ಪ್ರಯೋಜನ ಪಡೆಯೋಕ್ಕೆ ಹೋಗ್ತಿದ್ದೀವಿ. ಯಾವುದರದ್ದೋ ಪ್ರಯೋಜನ ಪಡಿಬೇಕು ಅಂದರೆ ಅದಕ್ಕೆ ತಯಾರಾಗಬೇಕು. ದೇವರು ಅಲ್ಲಿ ಕೂತ್ಕೊಂಡು ಎಲ್ಲ ಮಾಡ್ತಾನೆ ಅಂದರೆ ನೀವು ಹೇಗೆ ಬೇಕಾದರೂ ಹೋಗಬಹುದು. ಸ್ವರ್ಗಕ್ಕೆ ಹೋಗೋ ಜನರ ಸಮಸ್ಯೆ ಇದೆ. ಅವ್ರು ಹೇಗಾದರೂ ಹೋಗ್ಬೋದು, ಯಾಕೆಂದರೆ ದೇವರು ನೋಡ್ಕೋತಾನೆ. ನಾವು ಭಾರತೀಯರು, ಇದು ನಮ್ಮ ಕರ್ಮ, ನಾವೇ ನೋಡ್ಕೋಬೇಕು. ಇಲ್ಲಿರೋ ದೊಡ್ಡ ವ್ಯತ್ಯಾಸನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೀವನ ನಿಮ್ಮ ಕರ್ಮ ಅಂತ ಕಲಿಸಿದ ಏಕೈಕ ನಾಗರಿಕತೆ ಇದು. ನೀವೇನು ಮಾಡ್ತಿರೋ ಅಷ್ಟೇ ನಿಮಗೆ ಸಿಗುತ್ತೆ. ನಿಮಗೆ ಸಿಗ್ತಿರೋ ಎಲ್ಲಾನೂ ನೀವು ಮಾಡಿದ್ದ ಅಥವಾ ಮಾಡದೇ ಇರೋದರ ಫಲ. ಆದರೆ ಯಾರೋ ಚಮತ್ಕಾರಿ ಮತಧರ್ಮಗಳನ್ನು ತಂದು ಚಿಂತೆ ಮಾಡಬೇಡಿ, ಎಲ್ಲ ದೇವರು ಮಾಡ್ತಾನೆ ಅಂದರು. ಈಗ ನೋಡಿ, ಜನರಿಗೆ ಇವೆಲ್ಲ ಇಷ್ಟ. ಈಗ ಯಾರೋ ಈ ಸೇಲ್ಗಳು ಯಾವಾಗಲೂ ಆಗ್ತಿರುತ್ತವೆ. 10% ಡಿಸ್ಕೌಂಟ್ ಅಂದರೆ ಬರೀ 10% ಅಂತಾರೆ. ಯಾರೋ 50% ಡಿಸ್ಕೌಂಟ್ ಅಂದರೆ ತುಂಬ ಜನರು ಹೋಗ್ತಾರೆ. 50% ಡಿಸ್ಕೌಂಟ್ ಕೊಡ್ತಾನೆ ಅಂದರೆ ಆ ಅಂಗಡಿಯಲ್ಲಿ ಏನು ಸಮಸ್ಯೆ ಇದೆ ಅಂತ ನೀವು ನೋಡಬೇಕು ಅಲ್ವಾ? ಹಲೋ, ನಾನು ಏನನ್ನೋ ಅರ್ಧ ರೇಟಿಗೆ ಮಾರ್ತಾ ಇದ್ದರೆ ಖಂಡಿತ ಏನೋ ಸರಿ ಇಲ್ಲ ಅಂತ, ಹೌದಾ ಅಲ್ವಾ? ನಾನು ಇಲ್ಲಿವರೆಗೂ ನಿಮಗೆ ಮೋಸ ಮಾಡಿ ಈಗ ನಿಜವಾದ ರೇಟಿಗೆ ಕೊಡ್ತಿರಬೇಕು.
ಅಥವಾ ಈಗ ಬೇರೇನೋ ಸಮಸ್ಯೆ ಅಥವಾ ತೊಂದರೆ ಇದೆ ಅಂತಾಗಿರಬೇಕು. 100% ಡಿಸ್ಕೌಂಟ್, ಒಂದು ತಗೊಂಡ್ರೆ ಒಂದು ಫ್ರೀ, ಖಂಡಿತ ಏನೋ ಸರಿಯಿಲ್ಲ. ಒಮ್ಮೆ ಹೀಗಾಯ್ತು. ಶಂಕರನ್ ಪಿಳ್ಳೆ ಒಂದು ಚಿಕ್ಕದಾದ ಅಂಗಡಿಯನ್ನ ನಡೆಸ್ತಾ ಇದ್ದ. ಆದರೆ ಎಡಗಡೆ ಯಾರೋ ಇನ್ನೊಂದು ಹೊಸ ಅಂಗಡಿಯನ್ನ ತೆರೆದರು. ಅವರು ದೊಡ್ಡ ಬೋರ್ಡ್ ಹಾಕಿದರು. ಎಲ್ಲ ವಸ್ತುಗಳ ಮೇಲೆ ಸೂಪರ್ ಡಿಸ್ಕೌಂಟ್ ಅಂತ ದೊಡ್ಡದಾದ ಅಸಹ್ಯವಾಗಿ ಕಾಣೋ ಬೋರ್ಡು. ಆಮೇಲೆ ಬಲಗಡೆ ಇನ್ನೊಂದು ಅಂಗಡಿ ತೆರೆದರು. ಆ ಅಂಗಡಿಯವ ಹೇಳಿದ, ಒಂದು ತಗೊಂಡ್ರೆ ಒಂದು ಫ್ರೀ, ಎಲ್ಲದಕ್ಕೂ, ಫೋನ್ನಿಂದ ಹಿಡಿದು ಫ್ರಿಜ್ಜು, ಕಿತ್ತಳೆ ಹಣ್ಣಿನವರೆಗೂ, ಒಂದು ತಗೊಂಡ್ರೆ ಒಂದು ಫ್ರೀ. ಜನರು ಸಾಲು ಸಾಲಾಗಿ ನಿಂತರು. ಶಂಕರನ್ ಪಿಳ್ಳೆ ಇದನ್ನೆಲ್ಲ ನೋಡಿ ಅವನು ಒಂದು ಹೊಸ ಬೋರ್ಡ್ ಬರೆಸ್ದ, ಮುಖ್ಯದ್ವಾರ ಇಲ್ಲಿ ಅಂತ. ನೀವು ಮಹಾಕುಂಭಮೇಳಕ್ಕೆ ಹೋಗ್ತಿದ್ದೀರಿ. ಸಾವಿರಾರು ವರ್ಷಗಳಿಂದ ಸಾಗಿ ಬಂದಿದೆ. ಸ್ವಲ್ಪನಾದರೂ ಸಿದ್ಧತೆ ಮಾಡಿಕೊಂಡು ಹೋಗಿ. ಈ ಸಾಧನೆಯನ್ನ ಬೆಳಗ್ಗೆ ಸಂಜೆ 21 ನಿಮಿಷ ಮಾಡಿ. ಕನಿಷ್ಠ 7 ದಿನಗಳನ್ನಾದರೂ ಅದಕ್ಕೆ ನೀಡಿ. ಜಾಸ್ತಿ ಮಾಡಿದರೆ ಇನ್ನೂ ಒಳ್ಳೆಯದು. ಆದರೆ ಮುಖ್ಯವಾದ ದಿನಗಳಲ್ಲಿ ಹೋದರೆ ನೀವು ಬಹುಶಃ ಸ್ವಲ್ಪ ಜನಸಾಗರದಲ್ಲಿ ಮುಳುಗಿ ಹೋಗ್ತೀರಿ. ನೀವು ಚೆನ್ನಾಗಿ ಮುಳುಗಬೇಕು ಅಂದರೆ ಜನ ಕಮ್ಮಿ ಇದ್ದಾಗ ಹೋಗಿ. ನದಿ ಸಿಗುತ್ತೆ, ಇಲ್ಲದಿದ್ದರೆ ಜನಸಾಗರ ಸಿಗುತ್ತೆ. ಆದರೆ ಅದ್ಭುತವಾದ ವಿಷಯ ಅಂದರೆ ಎಲ್ಲ ರೀತಿಯ ಜನರು ನೋಡಿ, ಅವರಲ್ಲಿ ಬಹಳಷ್ಟು ಜನ ದೂರದ ಹಳ್ಳಿಗಳಿಂದ ಬಂದವರು ಇರ್ತಾರೆ. ರೈಲು ಟಿಕೆಟ್ ಕೊಂಡುಕೊಂಡು ಅಲ್ಲಿಗೆ ತಲುಪೋದೇ ಅವರ ಜೀವನದಲ್ಲಿ ದೊಡ್ಡ ವಿಷಯ. ಸುಮಾರು ಜನ ಆ 2-3 ದಿನಗಳಿಗೆ ಊಟ ಕಟ್ಕೊಂಡು ಬಂದಿರ್ತಾರೆ. ತಮ್ಮ ಬಾಕ್ಸ್ನಿಂದ ತೆಗೆದು ತಿಂತಿರ್ತಾರೆ. ಏಕೆಂದರೆ ಹೋಟೆಲ್ನಲ್ಲಿ ತಿನ್ನೋದು ಅವರಿಗೆ ದುಬಾರಿ ಆಗುತ್ತೆ. ಬರೀ ರೈಲು ಟಿಕೆಟ್ ತಗೊಂಡು ತಮ್ಮ ವಯಸ್ಸಾದ ಅಮ್ಮ, ಹೆಂಡತಿ ಮತ್ತು ಮಕ್ಕಳನ್ನ ಕರ್ಕೊಂಡು ಬರೋದೇ ದೊಡ್ಡ ವಿಷಯ. ಅವರಿಗೆ ಯಾವ ವಸತಿ ಇರಲ್ಲ, ಐಷಾರಾಮಿ ಟೆಂಟ್ ಇಲ್ಲ, ಹೋಟೆಲ್ ಇರಲ್ಲ, ಏನೂ ಇರಲ್ಲ. ನದಿ ದಡದಲ್ಲಿ ಸಣ್ಣ ಬೆಂಕಿ ಉರಿಸಿಕೊಂಡು ತಮ್ಮದೇ ಹಾಡು ಹಾಡ್ತಾರೆ. It's incredible. This is India. This is Bharat in its essence. ನಿಜಕ್ಕೂ ಅದ್ಭುತ. ಇದು ಭಾರತ. ಇದೇ ಭಾರತದ ಸತ್ವಸಾರ. ಇದು ಅದ್ಭುತವಾದ ಸಾಂಸ್ಕೃತಿಕ ದೃಶ್ಯ. ನೀವು ಸಾಧನಕ್ಕಾಗಿ ಹೋಗ್ತಿದ್ರೆ ಸಿದ್ಧತೆ ಮಾಡಿಕೊಂಡು ಹೋಗೋದು ಅತ್ಯುತ್ತಮ.